Dear students, I welcome you to this session on calculation of pre-incorporation profit or loss. Now, in my previous video, I had introduced this concept. ಅದರಲ್ಲಿ ನಾನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದರೆ ಏನಂತ ನಿಮಗೆ ಹೇಳಿದ್ದೆ. ಹಾಗೆಯೇ ಅಲ್ಲಿ ಬಳಸುವಂತಹ ಕೆಲವು ರೇಷಿಯೋಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದನ್ನೋದನ್ನು ಹೇಳಿದ್ದೆ. ನಾವು how do we use that ratios and how using that ratios how exactly we have to solve the problem ಅದನ್ನು ಬಳಸಿಕೊಂಡು ಹೇಗೆ ನಾವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ದ ರೈನೋ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1st May 2012. ಡೇಟ್ ಆಫ್ ಇನ್ಕಾರ್ಪೊರೇಷನ್ ಇಸ್ ಇಂಪಾರ್ಟೆಂಟ್. ಸೊ ಇಟ್ ವಾಸ್ ಇನ್ಕಾರ್ಪೊರೇಟೆಡ್ ಅಂದರೆ ಅದು ಸರಿಯಾಗಿ ಲೀಗಲ್ ಎಕ್ಸಿಸ್ಟೆನ್ಸಿಗೆ ಬರ್ತದೆ 1st May 2012. to take over the business of the modern company as going concern from 1st January 2012. ಇಲ್ಲಿ ನೀವು ನೋಡ್ಬೋದು ಮಾಡರ್ನ್ ಕಂಪನಿ ಅನ್ನುವ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡ್ತದೆ. ಆ ನಂತರ ಈ ರೈನೋ ಲಿಮಿಟೆಡ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್, ಅದು ಎಕ್ಸಿಸ್ಟೆನ್ಸ್ಗೆ ಬರ್ತದೆ. ಸೊ ಆದರೆ ಈ ಹಿಂದಿನ ಕಂಪನಿ ಅಂದರೆ ಮಾಡರ್ನ್ ಕಂಪನಿಯನ್ನು ಎಕ್ವೈರ್ ಮಾಡಿದ್ದು 1st Januaryಗೆ. ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆದದ್ದು 1st Mayಗೆ. ಅಂದರೆ date of before the date of incorporation the modern company was acquired. Okay, so they have given you the profit and loss account as on 31st December 2012. ಅಂದರೆ ಆ ವರ್ಷದ ಕೊನೆಗೆ ಮಾಡುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಆಲ್ ದ ಐಟಮ್ಸ್ ಹಿಯರ್. ದೆನ್ ವಾಟ್ ಯು ಹ್ಯಾವ್ ಟು ಡೂ, ಸಿ ಯು ಆರ್ ಆಸ್ಕ್ಡ್ ಟು you have another information. The total turnover for the year ending 31st December 2012, okay, was rupees 5 lakh, of which 1,50,000 was the turnover for the period up to 1st May 2012. ಒಂದು ವರ್ಷದ್ದು turnover is nothing but the sales. Okay, so sales total is 5 lakh. In that, up to 1st May. Why this date is given? Because the date of incorporation is 1st May. ಸೊ ಅಲ್ಲಿ ತನಕ ಮಾಡಿದಂತಹ ಸೇಲ್ 1,50,000. ಸೊ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೋದು, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಆಗ್ತದೆ. ಡೇಟ್ ಆಫ್ ಇನ್ಕಾರ್ಪೊರೇಷನ್ ತನಕ ಅಂತ ಹೇಳೋದಾದರೆ ದಟ್ ಈಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಸೊ ಇನ್ ದಟ್ ಪೀರಿಯಡ್ ದ ಟೋಟಲ್ ಸೇಲ್ ಇಸ್ 1,50,000. ಸೊ ಯು ಆರ್ ಆಸ್ಕ್ಡ್ ಟು ascertain the profits earned prior to incorporation and after incorporation of the company. ಸೊ ನಿಮಗೆ ಇಲ್ಲಿ 60,000 ಅಂತ ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್. ದಿಸ್ ಇಸ್ ದ ಟೋಟಲ್ ಪ್ರಾಫಿಟ್ ಅರ್ನ್ಡ್ ಇನ್ ದ್ಯಾಟ್ ಫೈನಾನ್ಷಿಯಲ್ ಇಯರ್. ಆ ಒಂದು ಅಕೌಂಟಿಂಗ್ ಇಯರ್ ಅಂತ ತಗೊಳ್ತೇವೆ, ಅದು ಅಲ್ಲಿ ಅರ್ನ್ ಮಾಡಿದಂತಹ ಪ್ರಾಫಿಟ್ 60,000. ಆದರೆ ಇದರಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎರಡೂ ಪೀರಿಯಡ್ ಇದು ಪ್ರಾಫಿಟ್ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ವಾಟ್ ಯು ಹ್ಯಾವ್ ಟು ಡೂ ನೌ ಇಸ್ ಯು ನೀಡ್ ಟು ಸ್ಪ್ಲಿಟ್ ದಿಸ್. ಓಕೆ, ಆ ಟೋಟಲ್ ಪ್ರಾಫಿಟಲ್ಲಿ ಎಷ್ಟು ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಉಂಟು, ಎಷ್ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಉಂಟು ಅಂತ ಸಪ್ರೇಟ್ ಮಾಡಿ ನೀವು ಕಂಡು ಹಿಡಿದು ಹೇಳಬೇಕಾಗಿದೆ. ಸೊ ಟು ಡೂ ದ್ಯಾಟ್ ವಿ ಹ್ಯಾವ್ ಟು ಅಪಾರ್ಷನ್ ಆಲ್ ದ ಐಟಮ್ಸ್, ಓಕೆ, ಇಂಟು ಪ್ರೀ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್. ಪ್ರತಿಯೊಂದು ಐಟಮನ್ನು ನಾವು ವಿಂಗಡಣೆ ಮಾಡಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಿಗೆ ಎಷ್ಟು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡಿಗೆ ಎಷ್ಟು ಅಂತ ಹೇಳಬೇಕಾಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ಐಟಮನ್ನು. So to do that, we have to use some ratios, right? Okay, like time ratios and sales ratio. These are the two important ratios which will be used in the allocation of the items, apportionment of item into pre and post incorporation period. Now first, you need to identify the period. So we have it in the problem. ವಿ ನೀಡ್ ಟು ರೈಟ್ ಫಸ್ಟ್. ಈ ರೀತಿ 3 ಡೇಟನ್ನು ನಾವು ಹಾಕಬೇಕಾಗ್ತದೆ, ಆವಾಗ ಮಾಡೋದು ಸುಲಭ ಆಗ್ತದೆ. ಬಿಗಿನಿಂಗ್ ಆಫ್ ದ ಇಯರ್, ಓಕೆ, ಯಾವಾಗ ಆ ವರ್ಷ ಪ್ರಾರಂಭ ಆಗ್ತದೆ, ಇಟ್ ಈಸ್ 1st January ಅಂತ ತಗೊಳ್ತೇವೆ. ಅಂದರೆ ಯಾವಾಗ ನೀವು ಇನ್ನೊಂದು ಕಂಪನಿಯನ್ನು ಎಕ್ವೈರ್ ಮಾಡಿರ್ತೀರಿ, ಡೇಟ್ ಆಫ್ ಎಕ್ವಿಸಿಷನ್ ಈಸ್ ಆಲ್ಸೋ 1st January 2012. ಆ್ಯಂಡ್ ವೆನ್ ದ ಕಂಪನಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಯಾವಾಗ ಅದು ಅಸ್ತಿತ್ವಕ್ಕೆ ಬಂತು, ಇಟ್ ಈಸ್ 1st May 2012. ಓಕೆ, ಆ್ಯಂಡ್ ದ ಕ್ಲೋಸಿಂಗ್ ಡೇಟ್ ಅಂದರೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವಾಗ ಅವರು ಮಾಡಿರ್ತಾರೆ, ದಟ್ ಈಸ್ ದ ಕ್ಲೋಸಿಂಗ್ ಡೇಟ್ ಆಫ್ ದ ಇಯರ್, ದಟ್ ಈಸ್ 31st December 2012. ಸೊ ಯು ನೀಡ್ ಟು ರೈಟ್ ದ 3 ಇಂಪಾರ್ಟೆಂಟ್ ಡೇಟ್ಸ್. ಓಕೆ, ರೀಡ್ ದ ಪ್ರಾಬ್ಲಮ್ ಆ್ಯಂಡ್ ರೈಟ್ ಇಟ್ ಕರೆಕ್ಟ್ಲಿ, ಬಿಕಾಸ್ ಇಫ್ ಯು ಮೇಕ್ ಮಿಸ್ಟೇಕ್ ಇನ್ ದಿಸ್, ಇದರಲ್ಲಿ ಏನಾದರೂ ತಪ್ಪಾದರೆ ಆ ಪೀರಿಯಡ್ ತಪ್ಪಾಗ್ತದೆ, ಎಲ್ಲ ಎಲೊಕೇಶನ್ ಕೂಡ ತಪ್ಪಾಗ್ತದೆ. ಸೊ ಚೆಕ್ ದಿಸ್ ಆ್ಯಂಡ್ ರೈಟ್ ಇಟ್. ಓಕೆ,
ನಾವು ಫಸ್ಟ್ ಇಸ್ ಬಿಗಿನಿಂಗ್ 1/1/2012 ಅಲ್ಲಿಂದ ಎಕ್ವೈರ್ ಮಾಡಿದ ದಿನ ಇದು. ಓಕೆ, ಅಲ್ಲಿಂದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ತನಕ, ಓಕೆ, ಈ ಕಂಪನಿ ಅಸ್ತಿತ್ವಕ್ಕೆ ಬರುವ ತನಕ ಇದ್ದ ಪೀರಿಯಡನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ತಗೊಳ್ತೇವೆ. ಸೊ ಯು ನೀಡ್ ಟು ಕೌಂಟ್ ದ ನಂಬರ್ ಆಫ್ ಮಂತ್ಸ್. ಫಸ್ಟ್ ಜಾನ್ವರಿ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ ದೆರ್ ಆರ್ 4 months. ಓಕೆ, 4 ತಿಂಗಳುಂಟು. ಹಾಗೆಯೇ ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟಿಲ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್. ಓಕೆ, ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 1/5, ದಟ್ ಈಸ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್, ಟಿಲ್ ದ ಎಂಡ್ ಆಫ್ ದ ಇಯರ್. ಸೊ ಯು ನೀಡ್ ಟು ಟೇಕ್ ಇಟ್ ಫ್ರಮ್, yes, May, June, July, August, September, October, November and December. I got 8 months. Okay, so 8 months is the post incorporation period. Now if you make any mistake in counting, okay, you'll be able to know ಇಲ್ಲಿ 4 + 8 ಮಾಡುವಾಗ 12 ಬರ್ತದೆ. 12 ಬರದಿದ್ರೆ that means you have made some mistake, you need to do it again. Okay, so count the months and correct and write it correctly. It is, in this case it is 4 months and 8 months. So now that you have got pre-incorporation and post-incorporation period, you can easily write the time ratio. Okay, so what we need to write the time ratio, it is what you have here, 4 months, 8 months. ಅದೇ ಬೇಕಾಗ್ತದೆ. ಸೊ how do we write? See, ಅದನ್ನೇ ರೇಷಿಯೋ ಫಾರ್ಮಲ್ಲಿ ಬರೆಯೋದಷ್ಟೇ. Pre-incorporation period is 4 months, post-incorporation period is 8 months. So you write it in the form of a ratio, 4:8. So once again I can write this as 1:2. ಅದನ್ನು ಕಡಿಮೆ ಮಾಡ್ಬೋದು. 4 1s and 4 2s are 8. So it is 1:2. Now for some items, no, you have to use the time ratio, but there will be some items, the items which are directly related to ಸೇಲ್ಸ್ಗೆ ಸಂಬಂಧಪಟ್ಟ ಐಟಮ್ ಇರ್ಬೋದು. ಆವಾಗ ಇನ್ನೊಂದು ರೇಷಿಯೋ ನಾವು ಬಳಸ್ತೇವೆ, ಅದು ಸೇಲ್ಸ್ ರೇಷಿಯೋ. ಸೊ ಸೇಲ್ಸ್ ರೇಷಿಯೋ ಮಾಡಬೇಕಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇದು ಒಟ್ಟು ಸೇಲ್ಸ್ ಎಷ್ಟು ಅಂತ ನೋಡಬೇಕು. ಹಾಗೆಯೇ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇದು ಒಟ್ಟು ಸೇಲ್ಸ್ ಎಷ್ಟು ಅಂತ ನೋಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಅದು ಕ್ಲಿಯರ್ ಆಗಿ ಉಂಟು. ಓಕೆ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ದೇರ್ ಇನ್ ದ ಪ್ರಾಬ್ಲಮ್. ಅಲ್ಲಿ ಸೇಲ್ಸ್ ಎಷ್ಟು ಅಂತ ಅವರೇ ಕೊಟ್ಟಿದ್ದಾರೆ. ಸೇಲ್ಸ್ ಅಪ್ ಟು 1st May. ಓಕೆ, 1st May ಅಂದರೆ ನಿಮ್ಮ ಇನ್ಕಾರ್ಪೊರೇಷನ್ ಡೇಟ್. ಅದು ಅಲ್ಲಿ ತನಕ ಮಾಡಿದಂತಹ ಸೇಲ್ 1,50,000. ಸೊ ಒಟ್ಟು ಸೇಲ್ಸ್ ಆ ವರ್ಷದ್ದು 5 lakhಯಿಂದ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸನ್ನು ನೀವು ಮೈನಸ್ ಮಾಡಿದರೆ ವಾಟ್ ಎವರ್ ದಟ್ ರಿಮೇನ್ಸ್, ಉಳಿಯುವುದೆಲ್ಲ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇದು ಸೇಲ್ಸ್. So sales for post incorporation period is from 1st May till the end of the year. ಮಾಡೋದು ಹೇಗೆ? It is total sales minus the pre-incorporation. ಓಕೆ, ಆ ಪ್ರೀ ಇನ್ಕಾರ್ಪೊರೇಷನಲ್ಲಿ ಮಾಡಿದಂತಹ ಸೇಲನ್ನು ಮೈನಸ್ ಮಾಡಿದರೆ ಉಳಿಯುವ ಅಮೌಂಟ್, ಉಳಿಯುವ ವ್ಯಾಲ್ಯೂ ಉಂಟಲ್ವ, ದ್ಯಾಟ್ ಈಸ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಸೊ ಇಲ್ಲಿ ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ಪ್ರಾಬ್ಲಮಲ್ಲಿ ಬೇರೆ ಬೇರೆ ಮೆಥಡ್ ನೀವು ಯೂಸ್ ಮಾಡಬೇಕಾಗ್ಬೋದು. ಸೊ ಯು ನೀಡ್ ಟು ರೀಡ್ ದ ಪ್ರಾಬ್ಲಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಓಕೆ, ದೆನ್ ಡಿಟರ್ಮಿನ್ ಕರೆಕ್ಟ್ಲಿ ದ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ ಆ್ಯಂಡ್ ಪ್ರೀ ಇನ್ಕಾರ್ಪೊರೇಷನ್ ಸೇಲ್. ನೌ ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಗಾಟ್ ಸೇಲ್ಸ್ ರೈಟ್ ಸಪ್ರೇಟ್ಲಿ ಫಾರ್ ಪೋಸ್ಟ್ ಆ್ಯಂಡ್ ಪ್ರೀ. ಐ ಜಸ್ಟ್ ನೀಡ್ ಟು ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಅ ರೇಷಿಯೋ. ಆ ರೇಷಿಯೋದಲ್ಲಿ ನಾನು ಹಾಕ್ತೇನೆ. ಸೊ 1,50,000 ಈಸ್ ಟು 3,50,000. ಸೊ ವೆನ್ ಐ reduce this, I get 3:7. Okay, 5 3s are 5 7s are, so I get this. Okay, now after doing that, this ratio will be used. Okay, 1:2 ಮತ್ತು 3:7 ಅನ್ನು ಬೇರೆ ಬೇರೆ ಕಡೆ ನಾವು ಯೂಸ್ ಮಾಡ್ತೇವೆ. ಸೊ ಇದು ಸರಿ ಉಂಟಾ ಅಂತ ನೀವು ಕನ್ಫರ್ಮ್ ಮಾಡಬೇಕು. Now to calculate the pre and post incorporation profit, we have to take each item from the profit and loss account, and that will have to be split into pre and post incorporation period. I will show you one item and then we will take other items. First we have, for example, rent and taxes. The total amount given in the profit and loss account is 12,000. Now what will be the appropriate equitable basis for allocation of this item? ಈ ಐಟಮ್ ಅನ್ನು allocation ಮಾಡಲಿಕ್ಕೆ ಯಾವ ಬೇಸಿಸಲ್ಲಿ ನಾವು allocation ಮಾಡೋದು? ಸೊ ಟೈಮ್ ವಿಲ್ ಬಿ ದ ಸೂಟಬಲ್ ಬೇಸಿಸ್ ಫಾರ್ allocation. ಓಕೆ, ಸೇಲ್ಸ್ ಮತ್ತು ಟೈಮ್ ರೇಷಿಯೋ ಅಂತ ಉಂಟು. ಅದರಲ್ಲಿ ಟೈಮ್ ರೇಷಿಯೋ ತಗೊಂಡ್ರೆ ಇಲ್ಲಿ ಸರಿ ಹೋಗ್ತದೆ. ಇದು ಯಾಕೆಂದರೆ ಇದು ರೆಂಟ್ ವಿಚ್ ವಿಲ್ ಬಿ ಬೇಸ್ಡ್ ಆನ್ ದ ಟೈಮ್. ಓಕೆ, ಸೊ 1:2 ವಿಲ್ ಬಿ ಟೇಕನ್. ನಾವು ವಾಟ್ ಐ ಹ್ಯಾವ್ ಟು ಡೂ ಇಸ್, for pre-incorporation is 1, post-incorporation is 2. So what you have to do is take the total rent, okay, which is 12,000
this will have to be allocated into pre and post. Okay, now when we do that, the ratio is 1:2. So I will show you the pre-incorporation period rent. It will be 12,000 into 1 divided by 3. ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಎಷ್ಟಾಗ್ತದೆ ಅಂತ ತೋರಿಸ್ತಾ ಇದ್ದೇನೆ. ಸೊ ಇಟ್ ವಿಲ್ ಬಿ 4,000. ಓಕೆ, 3 ones are 3 4 4,000. And what about post incorporation period? So post incorporation period, we have a similar calculation, 12,000 into 2 divided by 3. Okay, 1:2 ratio, ಅದರಲ್ಲಿ 2 ತಗೊಳ್ತಾ ಇದ್ದೇನೆ. Now next this will be 8,000. Okay, so 3 ones are 3 4s are 4 2s are 8. So you have to add it once again. 8 plus 4 is 12,000. That means what you have done is right. ಸೊ ನಾವೇನು ಮಾಡಿದ್ದೇವೆ ಅಂದರೆ ಈ 12,000ವನ್ನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಎಷ್ಟು ರೆಂಟ್ ಆಗ್ತದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಎಷ್ಟು ರೆಂಟ್ ಆಗ್ತದೆ ಅಂತ ಇಲ್ಲಿ ಮಾಡಿ ತೋರಿಸಿದ್ದೇನೆ. ಸೊ ದಿಸ್ ವಿಲ್ ಬಿ ಟೇಕನ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Now how do we prepare the profit and loss account? In order to split the profit into pre and post incorporation period, okay, you need to have 3 columns on both the sides. Debit side you need to have 3 columns, and on the credit side also you need to have 3 columns. And we take once again the same items. ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ ಐಟಮ್ ಕೊಟ್ಟಿದ್ದಾರೆ ಅದೇ ಐಟಮ್ ತಗೊಳ್ತೇವೆ. ಆದರೆ ಬರೆಯುವಾಗ ಒಂದು ಕಾಲಮಲ್ಲಿ ಬರೆಯುವುದಿಲ್ಲ, 2 ಕಾಲಮಲ್ಲಿ ಸ್ಪ್ಲಿಟ್ ಮಾಡಿ ಬರಿತೇವೆ. Okay, so we will take all the items. First I have shown you the calculation of rent, right? So what is the suitable basis? ಯಾವ ಬೇಸಿಸಲ್ಲಿ ನಾವು ಅದನ್ನು allocate ಮಾಡಿದ್ದೇವೆ? It is based on time. So basis of allocation is time. So the time ratio is used here. Now what is the pre-incorporation period and post-incorporation period rent? I have already showed you the calculation. So the amount will be 4,000 and 8,000. ಸೊ ನೀವು ಸಪ್ರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಆ ಆನ್ಸರನ್ನು ಇಲ್ಲಿ ತರಬೇಕಾಗ್ತದೆ. ಸೊ ರೇಷೋ ಶುಡ್ ಬಿ ದ ಅಪ್ರೋಪ್ರಿಯೇಟ್ ಸೂಟಬಲ್ ರೇಷೋ ಹ್ಯಾಸ್ ಟು ಬಿ ಯೂಸ್ಡ್. ಸೊ ದೇರ್ ಯು ನೀಡ್ ಟು ಥಿಂಕ್ ಯಾವ ರೇಷೋದಲ್ಲಿ ನಾವು ಅಲೋಕೇಟ್ ಮಾಡಬೇಕೆನ್ನೋದನ್ನು ಆಲೋಚನೆ ಮಾಡಿ ನೀವು ಸರಿಯಾಗಿ ಬರೆದ್ರೆ ಓಕೆ ಯು ವಿಲ್ ಡೂ ದ ಕರೆಕ್ಟ್ ಅಲೋಕೇಶನ್ ಆಲ್ಸೋ. ಇನ್ಶೂರೆನ್ಸ್, ಒನ್ಸ್ ಅಗೇನ್ ಇಟ್ ಈಸ್ ದ ಟೈಮ್ ರೇಷೋ ವಿಲ್ ಬಿ ಯೂಸ್ಡ್. ಓಕೆ, ಅಂದರೆ ಒಂದು ತಿಂಗಳಿಗೆ ಇನ್ಶೂರೆನ್ಸ್ 1,000 ಅಂತ ಇರ್ತದೆ. ಸೊ ಆ ಟೈಮ್ ಹೆಚ್ಚಾದ ಹಾಗೆ ಅದೇ ಹೆಚ್ಚಾಗ್ತದೆ. ಸೊ ಟೈಮ್ ವಿಲ್ ಬಿ ದ ಸೂಟಬಲ್ ಬೇಸಿಸ್ ಫಾರ್ ಅಲೋಕೇಶನ್ ಆಫ್ ಇನ್ಶೂರೆನ್ಸ್. ಸೊ ವಿ ಹ್ಯಾವ್ ದ ಕ್ಯಾಲ್ಕುಲೇಷನ್. ಸಿ ದ ಟೋಟಲ್ ಇನ್ಶೂರೆನ್ಸ್ given in the problem is, if you go back to the problem you will understand that it is 3,000. ಸೊ 3,000 ಅನ್ನು 1:2 ರೇಷೋದಲ್ಲಿ ನಾವು ಹಂಚಿ ಹಾಕ್ತೇವೆ. ಆವಾಗ 1,000 and 2,000 ಅಂತ ಬರ್ತದೆ, ಒಟ್ಟು 3,000. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಡನ್ ಹಿಯರ್. ನೋಡಿ ಇಲ್ಲಿ 1,000 and 2,000. ಸೊ ಫಸ್ಟ್ ನಾನು ಟೋಟಲ್ ಅಮೌಂಟ್ ಇಲ್ಲಿ ತೋರಿಸಲಿಲ್ಲ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತಗೊಳ್ತೇನೆ. ಹಾಗೆ ಯಾವ ರೇಷೋದಲ್ಲಿ ಅಂತ ಆಲೋಚನೆ ಮಾಡಬೇಕು, ಆ ರೇಷೋದಲ್ಲಿ ನಾವು ಡಿವೈಡ್ ಮಾಡಿ ಹಾಕಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ 2 ರೇಷೋವನ್ನು ನಾನು ಬಳಸ್ತಾ ಇದ್ದೇನೆ, ಸೇಲ್ಸ್ ರೇಷೋ ಆ್ಯಂಡ್ ಟೈಮ್ ರೇಷೋ. Electricity charges. Okay, what is the suitable basis for electricity charges? It is the time ratio once again. Okay, sales ಗಿಂತ time is the right basis for allocation of electricity charges. So how did I do that? It is 1:2 ratioದಲ್ಲಿ you have allocated the total, which is 2,400. Okay, so 2,400 is allocated. 2,400 ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. Salaries, once again time ratio will be used. Have 12,000 and 24,000, and the total amount in this case is salaries is 36,000. So total 36,000 is allocated using this basis. Now next is office expenses. I have time ratio is used. So 2,500 and 5,000, total 7,500 ಅಂತ ಕೊಟ್ಟಿದ್ರು, ಅದನ್ನು ಅಲೋಕೇಟ್ ಮಾಡಿದ್ದೇನೆ 1:2 ರೇಷೋ. ಬ್ಯಾಂಕ್ ಚಾರ್ಜಸ್ once again the time ratio is used for its allocation. Total 1,500 is allocated. 1:2 ಅಲ್ಲಿ 1,500 ಅನ್ನು
ಹಾಕುವಾಗ ನಾವು 500 ಮತ್ತು 1000 ಬರ್ತದೆ. ಸೇಮ್ ಕ್ಯಾಲ್ಕುಲೇಷನ್. ಓಕೆ, ರೇಷೋ ನಾನು ರೆಂಟ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಹೇಗೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದೆ ಅದೇ ರೀತಿ ಇಲ್ಲಿ ನಾವು ಪ್ರತಿ ಒಂದು ಐಟಮಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಲೋನ್. ಓಕೆ, ವಿ ಹ್ಯಾವ್ once again ratio is used, total 3000 is allocated. Now commission, see commission will be based on sales ಹೆಚ್ಚಾದ ಹಾಗೆ ಕಮಿಷನ್ ಕೂಡ ಹೆಚ್ಚಾಗ್ತದೆ. ಸೊ ಸೇಲ್ಸ್ ಎನ್ನುವುದು ಕರೆಕ್ಟ್ ಬೇಸಿಸ್ ಆಗ್ತದೆ. ಅಲ್ಲಿ ನಾನು ಸೇಲ್ಸನ್ನು ಬಳಸಿದ್ದೇನೆ ನೋಡಿ. ಫಾರ್ ಕಮಿಷನ್ 1800 and 4200, so the commission total is 6000 is allocated. Okay, sales ratio ಈ ಕೇಸಲ್ಲಿ 3:7 ಅಂದರೆ ನಾವು ಮಾಡುವಾಗ 3/10 ಮತ್ತು 7/10 ಅಂತ ನಾವು ಮಾಡ್ತೇವೆ. ಒಂದು ರೇಷಿಯೋದಲ್ಲಿ ಅದನ್ನು ಹಂಚಿ ಹಾಕ್ತೇವೆ. ಅಡ್ವರ್ಟೈಸ್ಮೆಂಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಸೇಲ್ಸ್. ಸೊ ದ ಟೋಟಲ್ ಅಮೌಂಟ್ ಇನ್ ದ ಕೇಸ್ ಆಫ್ ಅಡ್ವರ್ಟೈಸ್ಮೆಂಟ್ ಇಟ್ ಈಸ್ 4000. So that 4000 is allocated. Now next is discount allowed. Okay, so you have to allow discount to your customer. Andre the sales ge it depends on the sales. Okay, it is related to sales. So allocation is based on sales ratio. Sales ratio dalli ನಾನು allocation ಮಾಡಿದ್ದೇನೆ 1050 2450. ಕ್ಯಾರೇಜ್ ಔಟ್ವರ್ಡ್ ಆಲ್ಸೋ ಇಟ್ ಈಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅದು ಸೇಲ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಐ ಹ್ಯಾವ್ ಮೈ ಅಲೊಕೇಶನ್ 3:7 ಅಲ್ಲಿ ಅಲೊಕೇಶನ್ ಮಾಡಿದ್ದೇನೆ. ಟೋಟಲ್ ಅಮೌಂಟ್ ಟು ಬಿ ಟೇಕನ್ ಫ್ರಮ್ ದ ಪ್ರಾಬ್ಲಮಿಂದ ಟೋಟಲ್ ಅಮೌಂಟ್ ತಗೊಂಡು ಆ ರೇಷಿಯೋದಲ್ಲಿ ನಾವು ಅಲೊಕೇಶನ್ ಮಾಡಬೇಕು. ಬ್ಯಾಡ್ ಡೆಟ್ಸ್ ಆಲ್ಸೋ ಇಟ್ ಈಸ್ ರಿಲೇಟೆಡ್ ಟು ಸೇಲ್ಸ್. ಓಕೆ, ಸೊ ಇನ್ ದ ಸೇಲ್ಸ್ ರೇಷಿಯೋ ಐ ಹ್ಯಾವ್ ಡಿವೈಡೆಡ್. ಓಕೆ, ಐ ಹ್ಯಾವ್ ನಾಟ್ ಶೋನ್ ಯು ದ ಕ್ಯಾಲ್ಕುಲೇಷನ್. ನಾನು ಆದರೆ ರೆಂಟ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಮಾಡಿದ ಹಾಗೆ ಈ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು. Now next is we have directors fees. Okay, now this is related to the new company that is formed. Usually it is paid at the end of the year. ವರ್ಷದ ಕೊನೆಗೆ ನಾವು ಕೊಡ್ತೇವೆ. ಇಲ್ಲಿ ನೋಡಿ, it is to be wholly allocated to post incorporation period. ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನು ಕಂಪ್ಲೀಟ್ ಆಗಿ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹಾಕ್ತೇವೆ. ಅಲೊಕೇಶನ್ ಅಗತ್ಯ ಇಲ್ಲ. ಸೊ 3000 ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಆಗಿ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ತಗೊಂಡಿದ್ದೇನೆ. ಸೊ ನಥಿಂಗ್ ಇಸ್ ಅಲೋಕೇಟೆಡ್ ಟು ಯೋರ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಆಡಿಟರ್ಸ್ ಫೀಸ್ ಆಲ್ಸೋ ಪೇಡ್ ಅಟ್ ದ ಎಂಡ್ ಆಫ್ ದ ಇಯರ್. ಇಟ್ ಈಸ್ ಇನ್ಕರ್ಡ್ ಫಾರ್ ದ ನ್ಯೂ ಕಂಪನಿ. ಆಡಿಟಿಂಗ್ ಮಾಡುವಾಗ ಅದು ಎಕ್ಸ್ಪೆನ್ಸ್ ಇನ್ಕರ್ ಆಗ್ತದೆ. ಸೊ ಯು ಹ್ಯಾವ್ ಟು ಅಲೋಕೇಟೆಡ್ wholly to the post incorporation period. Next is preliminary expenses. We have this allocation which is wholly allocated to post incorporation period. Next next we have to allocate even the gross profit. ಅಂದರೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿರುವಂತಹ ಪ್ರತಿಯೊಂದು ಐಟಮನ್ನು ನಾವು ಅಲೋಕೇಟ್ ಮಾಡಿ ಪ್ರೀ ಇನ್ಕಾರ್ಪೊರೇಷನ್ ಎಷ್ಟು, ಪೋಸ್ಟ್ ಇನ್ಕಾರ್ಪೊರೇಷನ್ ಎಷ್ಟು ಅಂತ ಹೇಳಬೇಕಾಗ್ತದೆ. ಸೊ ಇನ್ಕ್ಲೂಡಿಂಗ್ ಗ್ರಾಸ್ ಪ್ರಾಫಿಟ್ ನಾವು ಅದನ್ನು ಮಾಡಬೇಕಾಗ್ತದೆ ಲೊಕೇಶನ್. ಸೊ ವಿ ಹ್ಯಾವ್ ದಿಸ್ ಗ್ರಾಸ್ ಪ್ರಾಫಿಟ್. ವಾಟ್ ಈಸ್ ದ ಸೂಟೇಬಲ್ ಬೇಸಿಸ್? ಯು ನೋ ದ್ಯಾಟ್ ದ ಗ್ರಾಸ್ ಪ್ರಾಫಿಟ್ will depend upon the sales. That is, when the sales increases, gross profit also increases. Sales ಹೆಚ್ಚಾದ ಹಾಗೆ gross profit ಕೂಡ ಹೆಚ್ಚಾಗ್ತದೆ. So the sales ratio will be used in this allocation, in its allocation. So in the problem we have the total gross profit 1,55,000 ಅಂತ ಕೊಟ್ಟಿದ್ದಾರೆ. So we have it in the problem, the total ಗ್ರಾಸ್ ಪ್ರಾಫಿಟ್ ಇಸ್ 1,55,000. ಇದನ್ನು ನಾವು ಪ್ರೀ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಎಲೊಕೇಶನ್ ಮಾಡಬೇಕು. ಸೊ ಇಟ್ ಈಸ್ ವೆನ್ ವಿ ಯೂಸ್ ದ ಸೇಲ್ಸ್ ರೇಷಿಯೋ ನಾವೇನು ಮಾಡಬೇಕಂದ್ರೆ 1,55,000 ಇಂಟು 3 ಡಿವೈಡೆಡ್ ಬೈ 10 ಆಗ್ತದೆ. 3 + 7 is 10. ಓಕೆ, ಸೊ ಆವಾಗ ನಮಗೆ 46,500 ಬರ್ತದೆ. ಅದೇ ರೀತಿ 1,55,000 ಇಂಟು 7 ಡಿವೈಡೆಡ್ ಬೈ 10 ಮಾಡುವಾಗ ನಾನು ರೆಂಟ್ ಆ್ಯಂಡ್ ಟ್ಯಾಕ್ಸಸಲ್ಲಿ ಹೇಳಿಕೊಟ್ಟ ಮೆಥಡೇ ಅದರಲ್ಲಿ 3:7 ರೇಷಿಯೋ ಯೂಸ್ ಮಾಡ್ತೇವೆ. ಓಕೆ, ಸೊ ಪೋಸ್ಟ್ ಇನ್ಕಾರ್ಪೊರೇಷನ್ಗೆ 1,08,500 ಬರ್ತದೆ. ನಾವು ವಿ ಹ್ಯಾವ್ ಟೇಕನ್ ಆಲ್ ದ ಐಟಮ್ಸ್ ಆ್ಯಂಡ್ ಆಲ್ ದ ಐಟಮ್ಸ್ ಹ್ಯಾವ್ ಬಿನ್ ಅಲೋಕೇಟೆಡ್, ಓಕೆ, ಇಂಟು ಪ್ರೀ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್.
ಈಗ ನಾವು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬೇಕು. ಸಪ್ರೇಟ್ ಆಗಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇದು ಕಾಲಮನ್ನು ಫಸ್ಟ್ ನಾವು ಬ್ಯಾಲೆನ್ಸ್ ಮಾಡಬೇಕು. ಆನಂತರ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಸೊ how do we do that? See, the credit total is 46,500. We will take first pre-incorporation period, okay? ಆ ಪೀರಿಯಡ್ಗೆ ಎಷ್ಟು ಪ್ರಾಫಿಟ್ ಅಂತ ಕ್ಯಾಲ್ಕುಲೇಟ್ ಮಾಡುವ. ಸೊ ವಿ ಹ್ಯಾವ್ 46,500 is the credit total. What is the debit total? ಯಾವುದು ಹೆಚ್ಚು ಉಂಟಂತ ನೋಡ್ತೇವೆ ನಾವು ಇಲ್ಲಿ. Now first we will balance the pre-incorporation period column. That is, on the pre-incorporation period debit side we have 4,000, 1,800, 12,000, 2,500, 500, 1,000, 1,800, 1,200, 1,050, 900 and 600. So when I add this, I get 27,350. Okay, so the debit side total is less. Debit side total kadime untu. So the difference between the debit and the credit side 46,500 untu. Adra difference noduvaga I get credit side it is 46,500. So the difference is 19,150. So this is the balance in the pre-incorporation period, and the credit side is more, so this is profit. Now the balance in pre-incorporation period is 19,150. Okay, so your credit side was more, so this is profit. ನೋಡಿ, ಈಗ ಇದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಸಂಬಂಧಪಟ್ಟ ಪ್ರಾಫಿಟ್ ಆದ ಕಾರಣ ನಾವು ಅದನ್ನು ಕ್ಯಾಪಿಟಲ್ ಪ್ರಾಫಿಟ್ ಅಂತ ತಗೊಳ್ತೇವೆ. ಇಟ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಓಕೆ, ನಾವು ನೆಕ್ಸ್ಟ್ ಅದೇ ಮೆಥಡಲ್ಲಿ ನಾವು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇದು ಕಾಲಮ್ ಕೂಡ ಬ್ಯಾಲೆನ್ಸ್ ಮಾಡ್ತೇವೆ. ಅಲ್ಲಿ ನಮಗೆ ಈ ಪ್ರಾಬ್ಲಮಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು, 1,08,500. ಡೆಬಿಟ್ ಸೈಡ್ ಟೋಟಲ್ ಕಡಿಮೆ ಇತ್ತು. ಓಕೆ, ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆನ್ಸರ್ ಬರ್ತದೆ. ಸೊ ದ ಬ್ಯಾಲೆನ್ಸ್ ಇನ್ ದಿಸ್ ಕಾಲಮ್ ಇಸ್ 40,850. Now because this is related to post incorporation period, it is taken as a revenue profit, okay, and it is transferred to profit and loss appropriation account. So complete agi namma profit and loss account. Okay, so the same profit and loss account is presented but in a different format, okay, wherein you indicate the items, okay, especially for your post incorporation and pre incorporation period ಗೆ ಪ್ರತಿ ಒಂದು ಐಟಮ್ ಅನ್ನು ಅಲೋಕೇಟ್ ಮಾಡಿ ನಾವು ಹಾಕ್ತೇವೆ. ಆ ರೀತಿ ಮಾಡೋದ್ರಿಂದ ಸ್ಪೆಸಿಫಿಕಲಿ ಯು ವಿಲ್ ಬಿ ಏಬಲ್ ಟು ಡಿಟರ್ಮಿನ್ ದ ಪ್ರಾಫಿಟ್ ಫಾರ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಸೆಪ್ರೇಟ್ ಆಗಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲಿ ಅರ್ನ್ ಮಾಡಿದಂತಹ ಪ್ರಾಫಿಟ್ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ, ಹಾಗೂ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡಲ್ಲೂ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯು ಕ್ಯಾನ್ ಜಸ್ಟ್ ವೆರಿಫೈ ಯೋರ್ ಆನ್ಸರ್. ನಿಮಗೆ ಕೊಟ್ಟ ಪ್ರಾಬ್ಲಮಲ್ಲಿ 60,000 ಅಂತ ಇತ್ತು. ನಾವೀಗ ಏನು ಮಾಡಿದ್ದೇವೆ ಅಂದರೆ ಎಲ್ಲ ಕೆಲಸ ಮಾಡಿ ಆ 60,000ಅನ್ನೇ 2 ಪೀರಿಯಡ್ಗೆ ಅಲೋಕೇಟ್ ಆಗಿದೆ. ಸೊ ಇದನ್ನು ಆ್ಯಡ್ ಮಾಡಿದರೆ ನೋಡಿ, 19,150 ಪ್ಲಸ್ 40,850. Yes, the total should be equal to 60,000. So if you get that answer, that means whatever that you have done is correct. ಆದರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ, ಆ ಬೇಸಿಸ್ ಯೂಸ್ ಮಾಡಿ ಅದನ್ನು ನೀವೇ ಆಲೋಚನೆ ಮಾಡಿ ಯಾವುದು ಕರೆಕ್ಟ್ ಬೇಸಿಸ್ ಆಗ್ತದೆ ಅನ್ನೋದನ್ನು ನೋಡಿಕೊಂಡು ಎಲೋಕೇಶನ್ ಮಾಡಬೇಕಾಗ್ತದೆ. ಯಾಕಂದರೆ ಒಂದು ಬೇಸಿಸ್ ಕೂಡ ತಪ್ಪಾದರೆ ಆನ್ಸರ್ ತಪ್ಪಾಗ್ತದೆ. ಓಕೆ, ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಎಲೋಕೇಟಿಂಗ್ and see what is the appropriate ratio, ಯಾವುದು ಸರಿ ಹೋಗ್ತದಂತ ನೋಡಿಕೊಂಡು ಮಾಡಿ. So this is how we solve the problem relating to pre-incorporation and post-incorporation. And in this method, this is the second method we have used. It is possible to split the profit into pre and post-incorporation period. Thank you.